ರಾತ್ರಿ ಇವರಿಬ್ರು ಮಧ್ಯೆ ಏನೂ ನಡೆದಿಲ್ವಾ? ಅವಳು ಹೇಳಿದ ಮಾತನ್ನ ನಂಬೋದಾ? ಇಲ್ಲ, ಅವಳ ಮಾತನ್ನ ನಂಬೋದಿಕ್ಕಾಗಲ್ಲ. ಮೊಸಳೆ ಕಣ್ಣೀರ್ ಬೇಕಾದ್ರೂ ಹಾಕ್ಬೋದು, ಅವಳನ್ನ ನಂಬೋದಿಕ್ಕೂ ಸಾಧ್ಯ ಇಲ್ಲ. ಓ, ಭೈರವಿ ಅವರು ಇನ್ನೂ ಭೈರವಿಯಾಗೆ ಉಳ್ದಿದ್ದೀರೋ ಇಲ್ಲ ಮಿಸ್ಸಸ್ ವಿರಾಟ್ ಆಗ್ಬಿಟ್ರೋ? ಹೋ, ತಾಳಿ ಕಟ್ಟಿಸ್ಕೊಂಡಾಗ್ಲೇ ಆ ಪಟ್ಟ ಸಿಕ್ಕಾಗಿದೆ ಅಲ್ವಾ? ನಾನೆಂತ ದಡ್ಡಿ ನೋಡು, ಇವಾಗ ಕೇಳ್ತಾ ಇದ್ದೀನಿ. ಈ ದಡ್ಡತನ ಉಪಯೋಗಿಸ್ಕೊಂಡೆ ಅಲ್ವಾ ಮಿಸ್ಸಸ್ ವಿರಾಟ್ ಅನ್ನೋ ಪಟ್ಟನ ನೀನ್ ಮುಡಿಗೇರಿಸ್ಕೊಂಡಿದ್ದು? ಇಶಾನಿ, ನಾನು ಕೊಟ್ಟಿದ್ದ ಮಾತನ್ನ ತಪ್ಪಿರ್ಬೋದು, ಅದಕ್ಕೆ ಕಾರಣ ಇದೆ. ಆದ್ರೆ ರಾತ್ರಿ ಆಡಿದ ಮಾತನ್ನ ಉಳಿಸ್ಕೊಂಡಿದ್ದೀನಿ. ರಾತ್ರಿ ನಮ್ಮಿಬ್ಬರ ನಡುವೆ ಏನೂ ನಡೆದಿಲ್ಲ. ನಂಬ್ಕೊಂಡೆ ಬೆಂಕಿ ಮುಂದೆ ಬೆಣ್ಣೆ ಇಟ್ರೂ ಕರ್ಗಿಲ್ಲ ಅಂತ. ನೀನ್ ನಂಬದೇ ಇದ್ರೂ ಅದೇ ಸತ್ಯ. ಇಲ್ಲಿ ನೋಡು. ಏನಾಯ್ತು? ಗ್ಲಾಸ್ ಚುಚ್ಚಿ ಗಾಯ ಆಗಿದೆ. ಇದು ರಾತ್ರಿನೇ ಆಯ್ತು ಅಂತ ಹೇಗ್ ನಂಬೋದು? ನಿನಗೆ ನಾನು ಹೇಗೆ ನಂಬಿಸ್ಲಿ? ನಂಬಿದ್ರೆ ನಂಬು. ಬೇಕಾದ್ರೆ ವಿರಾಟ್ ಅವ್ರು ಬಂದ್ಮೇಲೆ ಅವರನ್ನೇ ಕೇಳು, ಅವ್ರು ಅಪ್ಸೆಟ್ ಆಗಿದ್ದಾರೆ. ಬಂದ್ಮೇಲೆ ಅಂದ್ರೆ ಎಲ್ಲಿ ಹೋಗಿದ್ದಾನೆ? ಬನ್ನಿ ಡಾಕ್ಟರ್, ರಾತ್ರಿ ತುಂಬಾ ಬ್ಲಡ್ ಲಾಸ್ ಆಗೋಯ್ತು. ನನ್ಗಂತೂ ತಲೆ ಕೆಟ್ಟು ಹೋಗಿತ್ತು. ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರೆ, ಬನ್ನಿ. ನೋಡಿ ಡಾಕ್ಟರ್, ಎಷ್ಟು ದೊಡ್ಡ ಗಾಯ ಆಗಿದೆ. ಸೆಪ್ಟಿಕ್ ಆಗ್ಬಿಟ್ರೆ ತುಂಬಾ ಕಷ್ಟ. ಪಾಪ ತುಂಬಾ ನೋವು ಅನುಭವಿಸಿದ್ದಾರೆ. ಮೆಡಿಸಿನ್ಸ್, ಇಂಜೆಕ್ಷನ್ಸ್, ಔಷಧಿ ಏನ್ ಬೇಕಾದ್ರೂ ಕೊಡಿ, ಬಟ್ ಗಾಯ ಬೇಗ ವಾಸಿ ಆಗ್ಬೇಕು. ಬನ್ನಿ, ಅಲ್ಲಿ ಕೂರಿಸಿ, ಫಸ್ಟ್ ಏಡ್ ಮಾಡ್ತೀನಿ. ಸರಿ ಭೈರವಿ ಅವರೇ, ಬನ್ನಿ. ನನ್ ಮನ್ಸು ಹೊಡೆದು ಚೂರಾಗಿ ನನ್ ಹೃದಯದಲ್ಲಿ ಗಾಯ ಆಗಿದೆ ವಿರಾಟ್. ಇದಕ್ಕೆ ನಿನ್ ಪ್ರೀತಿ ಅನ್ನೋ ಮೆಡಿಸಿನ್ ಬೇಕು. ಇಲ್ಲ ಅಂದ್ರೆ ಸಾಯೋವರೆಗೂ ಈ ನೋವನ್ನ ಅನುಭವಿಸ್ಬೇಕಾಗತ್ತೆ. ವರಿ ಮಾಡ್ಕೊಳ್ಳೋದೇನ್ ಬೇಡ, ಸೆಪ್ಟಿಕ್ ಏನ್ ಆಗಲ್ಲ. ಒಂದು ಆಯಿಂಟ್ಮೆಂಟ್ ಬರ್ಕೊಡ್ತೀನಿ, ಅದನ್ನ ಮಲಗೋ ಮುಂಚೆ ಡೈಲಿ ಹಚ್ಕೊಳ್ಳಿ, ಗಾಯ ಬೇಗ ವಾಸಿ ಆಗತ್ತೆ. ತಗೊಳ್ಳಿ. ಮೇಡಮ್, ಯು ಆರ್ ಸೋ ಲಕ್ಕಿ. ಒಂದು ಸಣ್ಣ ಗಾಯಕ್ಕೆ ಇಷ್ಟೊಂದು ಕಾಳಜಿ ಮಾಡೋ ಗಂಡನ್ನ ನಾನು ಎಲ್ಲೂ ನೋಡಿಲ್ಲ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಸರಿ, ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು. ಓಕೆ, ಟೇಕ್ ಕೇರ್. ಓಹೋ, ಈಗ ಬೆಳಗಾಯ್ತು. ಈಗ ತಾನೇ ಎದ್ದು ಶಿಸ್ತಾಗಿ ರೆಡಿಯಾಗಿ ಕೆಳಗ್ ಬರ್ತಿರೋ ಹಾಗಿದೆ. ಹೊಸದಾಗಿ ಮದ್ವೆ ಆದವರು ಶಾಂತಿ ಮುಹೂರ್ತ ಮುಗಿಸಿ ಲೇಟಾಗಿ ಎದ್ದು ಬರೋದ್ರಲ್ಲಿ ಒಂದ್ ಅರ್ಥ ಇದೆ. ಮದುವೆಗ್ ಮುಂಚೆನೆ ಎಲ್ಲ ಮುಗಿಸಿ ತಾಯಿ ಆಗ್ತಿರೋ ನಿನಗೆ ಬೇಗ ಎದ್ದು ಮನೆ ಕೆಲಸ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ? ನಾನಿಲ್ದೇ ಇದ್ದಾಗ ಅಮ್ಮ ಆಗ್ಲಿ ಅಜ್ಜಿ ಆಗ್ಲಿ ನಿನ್ ಮನ್ಸಿಗೆ ಬೇಜಾರಾಗೋಗಿ ಮಾತಾಡಿದ್ರೆ ದಯವಿಟ್ಟು ಮನ್ಸಿಗೆ ಹಚ್ಕೋಬೇಡ. ಕೋಪ ಮಾಡ್ಕೊಂಡು ಅವ್ರಿಗೆ ಎದುರುತ್ತರ ಕೊಡ್ಬೇಡ. ಅವ್ರು ಹೇಳ್ದಾಗೆ ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡು, ಸರಿನಾ? ಕ್ಷಮಿಸಿ ಅಜ್ಜಿ, ಇನ್ಮೇಲೆ ಬೇಗ ಹೇಳ್ತೀನಿ. ಹೇಳೋದ್ ಒಂದೇ ಅಲ್ಲ, ಕೆಲ್ಸಾನೂ ಮಾಡ್ಬೇಕು. ಸರಿ ಅಜ್ಜಿ, ಮಾಡ್ತೀನಿ. ಮಾಡ್ತೀನಿ ಅಂತ ಇಲ್ಲೇ ನಿಂತಿದ್ಯಲ್ಲ, ಹೋಗು.